ಹಲೋ ನಮಸ್ಕಾರ ಎಲ್ಲರಿಗೂ. ಲೇಬರ್ ಕಾರ್ಡ್ ಯಾರ ಹತ್ರ ಇದೆ ಅಂಥವರು ತಪ್ಪದೇ ಈ ಒಂದು ವಿಡಿಯೋನ ಮಾಡಿ. ಇಲ್ಲಿ ಬಂದಿರುವಂಥ ಸರ್ಕಾರದಿಂದ ಬಂದಿರುವಂಥ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಯಾರೆಲ್ಲ ಹತ್ರ ಲೇಬರ್ ಕಾರ್ಡ್ ಇದೆ ಅವರು ಈ ಒಂದು ಅಪ್ಡೇಟ್ನ ಮಾಡಿಸ್ಬೇಕಂತೆ. ಸೊ ಈ ಒಂದು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ಯಾವುದೇ ಸ್ಕಾಲರ್ಶಿಪ್ ಆಗಿರಲಿ ಅಥವಾ ಯಾವುದೇ ರೀತಿ ಸಹಾಯಧನ ಆಗಿರಲಿ ಅಥವಾ ಯಾವುದೇ ರೀತಿಯ ಚಿಕಿತ್ಸೆಗೆ ತಗೊಳ್ತಿರಲ್ಲ, ಸೊ ಅಂಥ ಹಣ ಆಗಿರಲಿ, ಸೊ ಯಾವುದು ಕೂಡ ಹಣ ಸಿಗೋದಿಲ್ಲ ಅಂತ ಹೇಳಿ ಕಡ್ಡಾಯವಾಗಿ ಇಲ್ಲಿ ತಿಳಿಸಿದ್ದಾರೆ. ಯಾರ ಹತ್ರ ಲೇಬರ್ ಕಾರ್ಡ್ ಇದೆ ಸೊ ಅಂಥವರು ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಕೊನೆ ತನಕ ನೋಡಿದ್ರೆ ಆ ಒಂದು ಅಪ್ಡೇಟು ಏನು ಮಾಡಿಸಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ್ದು ಹಣ ಬರುತ್ತಲ್ವ, ಸೊ ಅದು ಬರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೆ ಅಂತಂದರೆ ದಯವಿಟ್ಟು ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಈ ಸರ್ಕಾರದಿಂದ ಬಂದಿರೋಂಥ ಹೊಸ ಅಪ್ಡೇಟನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಲೇಬರ್ ಕಾರ್ಡ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಲೇಬರ್ ಕಾರ್ಡ್ ಅಂದರೆ ಅದೊಂದು ತುಂಬಾ ಉಪಯೋಗ ಆಗಿರೋಂಥ ಒಂದು ಕಾರ್ಡ್ ಅಂತಲೇ ಹೇಳ್ಬೋದು. ಅಂದರೆ ಎಷ್ಟೋ ಜನಕ್ಕೆ ಹಣ ಇಲ್ಲದಿರೋಂಥ ಸಮಸ್ಯೆಗಳಲ್ಲಿ ಅಥವಾ ಈ ಒಂದು ಕಾರ್ಡಿಂದನೇ ಎಷ್ಟೋ ಜನ ಹಣ ಪಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಡ್ ಇರೋವಂಥವ್ರು ಸೊ ಏನೆಲ್ಲ ಇದರಲ್ಲೂ ಕೂಡ ಸಾಕಷ್ಟು ಯೋಜನೆಗಳನ್ನ ತೊಗೊಂಬಂದಿದ್ದಾರೆ. ಅಂದರೆ ಈ ಒಂದು ಲೇಬರ್ ಕಾರ್ಡ್ ಇತ್ತು ಅಂತಂದರೆ ನಿಮಗೆ ಕೆಲವೊಂದು ಯೋಜನೆಗಳನ್ನು ಕೂಡ ತಂದಿರ. ಆ ಒಂದು ಯೋಜನೆಗಳಿಂದ ನಿಮಗೆ ಉಚಿತವಾಗಿ ಹಣ ಕೂಡ ಈ ಸರ್ಕಾರದಿಂದ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಲೇಬರ್ ಕಾರ್ಡಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ತಾ ಇದ್ದೀರಾ ಸಾಕಷ್ಟು ಜನ. ಸೊ ಯಾರ ಹತ್ರ ಎಲ್ಲ ಲೇಬರ್ ಕಾರ್ಡ್ ಮಾಡಿಸಿಲ್ಲ ಅಂತ ಇದ್ರೆ ಸೊ ಅಂಥವ್ರು ಹೋಗ್ಬಿಟ್ಟು ಲೇಬರ್ ಕಾರ್ಡ್ನ ಕೂಡ ಮಾಡಿಸ್ಕೊಳ್ಳಿ. ಅಂದರೆ ಅದಕ್ಕೂ ಕೂಡ ಕ್ವಾಲಿಟೀಸ್ ಇರುತ್ತೆ. ಅಂದರೆ ಅದಕ್ಕೂ ಕೂಡ ಇಂಥ ಇವರೇ ಹಾಕಬೇಕು, ಇಷ್ಟೇ ಇರಬೇಕು ಅನ್ನೋದು ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಯಾರಾದರೂ ಲೇಬರ್ ಕಾರ್ಡ್ ಅರ್ಜಿ ಹಾಕಬೇಕು ಅಂತ ಅಂದ್ಕೊಳ್ಳೋರು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಲೇಬರ್ ಕಾರ್ಡ್ ಅರ್ಜಿ ಬಗ್ಗೆ ಕೂಡ ಅಂದರೆ ಯಾವ ಥರ ಹಾಕಬೇಕು, ಏನು ಡಾಕ್ಯುಮೆಂಟ್ಸ್ ಬೇಕು, ಅದೇ ರೀತಿ ಯಾವ ಕೆಟಗರಿ ಅಂದರೆ ಎಂತಹ ಇವರು ವ್ಯಕ್ತಿಗಳು ಈ ಒಂದು ಲೇಬರ್ ಕಾರ್ಡ್ಗೆ ಹಾಕ್ಬೋದು, ಅಂದರೆ ಇಷ್ಟೇ ಇನ್ಕಮ್ ಇರುತ್ತೆ ಅಂತಲೂ ಕೂಡ ಇದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಒಂದು ಎಲ್ಲ ಮಾಹಿತಿಯನ್ನು ಕೂಡ ನಾನು ಯಾರಿಗಾದ್ರೂ ಬೇಕು ಅಂತಂದರೆ ತಿಳಿಸ್ಕೊಡಿ, ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದನ್ನು ಕೂಡ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಕಾರ್ಮಿಕ ಕಟ್ಟಡ ಮಂಡಳಿಯಿಂದ ಈ ಒಂದು ಲೇಬರ್ ಕಾರ್ಡ್ನ ನೀವು ಪಡ್ಕೋಬೋದು. ಈ ಒಂದು ಕಾರ್ಮಿಕ ಕಟ್ಟಡ ಆಫೀಸಿಂದಲೇ ನಿಮಗೆ ಈ ಒಂದು ಲೇಬರ್ ಕಾರ್ಡ್ ಸಿಗೋವಂಥದ್ದು. ಸೊ ಮುಂದಿನ ಯಾವುದೇ ಒಂದು ನೀವು ಸೌಲಭ್ಯ ಬೇಕು ಅಂತಂದ್ರು ಅಥವಾ ಇಲ್ಲಿ ಅಂದರೆ ಕೆಲವೊಂದು ಸೌಲಭ್ಯಗಳನ್ನ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾವ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಈ ಒಂದು ಲೇಬರ್ ಕಾರ್ಡ್ ಇತ್ತು ಅಂದರೆ ಯಾವುದಕ್ಕೆಲ್ಲ ನೀವು ಅಪ್ಲೈನ ಮಾಡ್ಬೋದು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ಹೆಚ್ಚಿನ ಅಂದರೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಏನಾದರೂ ಅರ್ಜಿನ ಹಾಕಬೇಕು ಅಂದರೆ ಲೇಬರ್ ಕಾರ್ಡ್ ಹೊಂದಿರೋವಂಥವ್ರು ಏನಾದರೂ ಬೇಕು ಅಂತಂದರೆ ಅದನ್ನು ಹೋಗ್ಬಿಟ್ಟು ನೀವು ಕಾರ್ಮಿಕ ಕಟ್ಟಡ ಆಫೀಸ್ಗೆ ಹೋಗ್ಬಿಟ್ಟು ನೀವು ಕೇಳಬೇಕಾಗತ್ತೆ. ಅದು ಕೂಡ ನಿಮ್ಮ ಹತ್ರದಲ್ಲೇ ಇರುತ್ತೆ. ಎಲ್ಲರೂ ನಿಮ್ಮ ಮೊಬೈಲಲ್ಲೇ ನೀವು ಸರ್ಚ್ ಮಾಡಿದ್ರೆ ಆ ಒಂದು ಆಫೀಸ್ ಕೂಡ ಎಲ್ಲಿದೆ ಅಂತಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಲೇಬರ್ ಕಾರ್ಡಿಂದ ಎಷ್ಟು ಯೋಜನೆಗಳಿದೆ ಅಂದರೆ ಈ ಒಂದು ಲೇಬರ್ ಕಾರ್ಡಿಂದ ಯಾವ್ಯಾವ ರೀತಿ ನಾವು ಅನುಕೂಲಗಳನ್ನ ಪಡ್ಕೋಬೋದು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ನೀವು ಶೈಕ್ಷಣಿಕ ಸಹಾಯಧನ, ಎರಡನೇದು ಬಂದುಬಿಟ್ಟು ವೈದ್ಯಕೀಯ ಸಹಾಯಧನ, ಮೂರನೇದು ಬಂದುಬಿಟ್ಟು ಅಪಘಾತ ಪರಿಹಾರ, ನಾಲ್ಕನೇದು ಬಂದುಬಿಟ್ಟು ಹೆರಿಗೆ ಸೌಲಭ್ಯ, ಐದನೇದು ಬಂದುಬಿಟ್ಟು ನೀವು ತಾಯಿ ಮತ್ತು ಮಗು ಸಹಾಯ ಹಸ್ತ, ಬಂದುಬಿಟ್ಟು ಪಿಂಚಣಿ ಸೌಲಭ್ಯ, ಏಳನೇದು ಬಂದುಬಿಟ್ಟು ಪಿಂಚಣಿ ಸೌಲಭ್ಯ ಮುಂದುವರಿಕೆ, ಎಂಟನೇದು ಬಂದುಬಿಟ್ಟು ಅಂತ್ಯಕ್ರಿಯೆ ವೆಚ್ಚ, ಹತ್ತನೇದು ಬಂದುಬಿಟ್ಟು ಮದುವೆ ಸಹಾಯಧನ, ಒಂಬತ್ತನೇದು ಬಂದುಬಿಟ್ಟು ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ, ಹತ್ತನೇದು ಬಂದುಬಿಟ್ಟು ದುರ್ಬಲತೆ ಪಿಂಚಣಿ ಮುಂದುವರಿಕೆ, ಹನ್ನೊಂದನೇದು ಬಂದುಬಿಟ್ಟು ದುರ್ಬಲತೆ ಪಿಂಚಣಿ ಸೌಲಭ್ಯಗಳು ಅಂದರೆ ಮುಂದುವರೆದ ಸೌಲಭ್ಯಗಳು, ಆ್ಯಂಡ್ ಹನ್ನೆರಡನೇದು ಬಂದುಬಿಟ್ಟು ಬಸ್ ಪಾಸು. ಸೊ ಇಷ್ಟು ರೀತಿಯಲ್ಲಿ ನೀವು ಹಣವನ್ನು ಪಡ್ಕೊಳ್ಬೋದು ಲೇಬರ್ ಕಾರ್ಡಿಂದ. ಸೊ ಲೇಬರ್ ಕಾರ್ಡೆಲ್ಲ ಹೊಂದಿದ್ರೆ ತುಂಬ ಅಂದರೆ ತುಂಬಾ ಅನುಕೂಲ ಇದೆ. ಸೊ ಯಾರೆಲ್ಲ ಮಾಡಿಸಿಲ್ಲ ಲೇಬರ್ ಕಾರ್ಡ್ ಅಂತಂದರೆ ದಯವಿಟ್ಟು ಹೋಗ್ಬಿಟ್ಟು ಕಾರ್ಮಿಕ ಕಚೇರಿ ಹೋಗ್ಬಿಟ್ಟು ಭೇಟಿ ಕೊಟ್ಟರೆ ಅಲ್ಲೂ ಕೂಡ ಯಾವ ಥರ ಅಪ್ಲೈ ಮಾಡಬೇಕು ಅಂತೇಳಿ ಅಲ್ಲೂ ಕೂಡ ತಿಳ್ಕೊಬೋದು. ಇನ್ನು ಯಾರಿಗಾದ್ರೂ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೇಕು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ತಿಳಿಸ್ಕೊಡ್ತೀನಿ. ಮುಂದಿನ ವೇಳೆ ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಸೌಲಭ್ಯಗಳು ಈ ಒಂದು ಲೇಬರ್ ಕಾರ್ಡಿಂದ ಸಿಗುತ್ತೆ. ಸೊ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಇದೊಂದು ಒಳ್ಳೆ ಉಪಯೋಗ ಅಂತ ಒಳ್ಳೆ ಅನುಕೂಲ ಅಂತಲೇ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಲೇಬರ್ ಕಾರ್ಡಿಂದ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇತ್ತು ಅಂತಂದರೆ ಅದು ಇಷ್ಟು ಅಂದರೆ 60 ವರ್ಷವರೆಗೂ ಮಾತ್ರ ಆ ಒಂದು ಲೇಬರ್ ಕಾರ್ಡಿಂದ ನೀವು ಇಷ್ಟು ಸಹಾಯಗಳನ್ನ ಪಡ್ಕೋಬೋದು. ಏನೆಲ್ಲ ಸಹಾಯಗಳು ಅಂತಂದ್ರೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಸಹಾಯಗಳನ್ನ ಕೂಡ ನೀವು ಈ ಒಂದು ಲೇಬರ್ ಕಾರ್ಡ್ ಇತ್ತು ಅಂತಂದರೆ 60 ವರ್ಷದ ಒಳಗಡೆ ಕೂಡ ನೀವು ಇದನ್ನು ಬಳಸ್ಕೋಬೋದು. ಆದರೆ 60 ವರ್ಷ ಆದಮೇಲೆ ಏನು ಅಂತಲೂ ಕೂಡ ನಿಮಗೆ ಒಂದು ಕ್ವಶನ್ ಮಾರ್ಕ್ ಇರ್ಬೋದು. ಸೊ ಅದಾದಮೇಲೂ ಕೂಡ ಅಂದರೆ 60 ವರ್ಷ ಆದಮೇಲೂ ಕೂಡ ನಿಮಗೆ ಪಿಂಚಣಿ ಸೌಲಭ್ಯವನ್ನು ಕೂಡ ಕೊಡ್ತಾರೆ. ನಾನು ತಿಳಿಸಿದ್ದೀನಲ್ವ, ಪಿಂಚಣಿ ಸೌಲಭ್ಯಗಳು ಅಂತಲೇ ಇದೆ. ಆಮೇಲೆ ದುರ್ಬಲತೆ ಪಿಂಚಣಿ ಸೌಲಭ್ಯಗಳು ಮುಂದುವರಿಕೆ ಅಂತಲೂ ಇದೆ. ಅದರಲ್ಲೂ ಕೂಡ ಒಂದು ಆಪ್ಷನ್ಸ್ಗಳಿದೆ.
ನಿಮಗೆ 60 ವರ್ಷ ಆದಮೇಲೂ ಕೂಡ ಪಿಂಚಣಿ ಬಗ್ಗೆ ಕೂಡ ಏನಾದರೂ ಬೇಕಂದ್ರೆ ನೀವು ಕಾರ್ಮಿಕ ಕಚೇರಿಗೆ ಕೂಡ ಭೇಟಿ ನೀಡಿಬಿಟ್ಟು ಈ ಥರ ಪಿಂಚಣಿ ಸೌಲಭ್ಯಗಳ ಬಗ್ಗೆನೂ ಕೂಡ ತಿಳ್ಕೊಂಡು ಅದ್ರ ಬಗ್ಗೆನೂ ಕೂಡ ನೀವು ಅಂದರೆ ಆಗಲೂ ಕೂಡ ನಿಮಗೇನು 60 ವರ್ಷ ಆದಮೇಲೂ ಕೂಡ ನೀವು ಈ ಒಂದು ಲೇಬರ್ ಕಾರ್ಡಿಂದ ನೀವು ಅನುಕೂಲಗಳನ್ನ ಪಡ್ಕೋಬೋದು, ಉಪಯೋಗನ ಪಡ್ಕೋಬೋದು ಅಂತಲೇ ಹೇಳ್ಬೋದು. ಇದಿಷ್ಟು ಏನು ಲೇಬರ್ ಕಾರ್ಡ್ ಬಗ್ಗೆ ವಿಚಾರ ಅಂತಲೇ ಹೇಳ್ಬೋದು. ಹಾಗಾದರೆ ನಾನೀಗ ಹೇಳಿದೆ ಏನೋ ಮುಂಚೆ ನಿಮಗೆ ಈ ಒಂದು ಅಪ್ಡೇಟ್ನ ಮಾಡಿಸಲೇಬೇಕು. ನೀವು ಅಪ್ಡೇಟ್ನ ಮಾಡಿಸಿದ್ರೆ ಮಾತ್ರ ನಿಮಗೆ ಈ ಒಂದು ಸೌಲಭ್ಯಗಳು ಸಿಗುತ್ತೆ ಅಂತ ನಾನು ತಿಳಿಸಿದೆ. ಏನಪ್ಪ ಒಂದು ಅಪ್ಡೇಟ್ ಅಂತ ನೀವು ಕೇಳಿದ್ರೆ, ನಿಮ್ಮ ಒಂದು ಲೇಬರ್ ಕಾರ್ಡ್ನ ನೀವು ರಿನಿವಲ್ ಮಾಡಿಸ್ಬೇಕಾಗತ್ತೆ, ನವೀಕರಣ ಮಾಡಿಸ್ಬೇಕಾಗತ್ತೆ. ಸೊ ರಿನಿವಲ್ ಮಾಡಿಸಿದ್ರೆ ಮಾತ್ರ ನಿಮಗೆ ಇನ್ಮೇಲಿಂದ ನಿಮಗೆ ಏನು ಈ ಸೌಲಭ್ಯಗಳಿರುತ್ತೆ ಅದನ್ನು ಕೂಡ ನೀವು ಹೋಗ್ಬಿಟ್ಟು ಏನೋ ಈ ಸೌಲಭ್ಯಗಳನ್ನ ಕೂಡ ನೀವು ಮುಂದುವರೆ ಪಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ನಿಮ್ಮ ಒಂದು ಲೇಬರ್ ಕಾರ್ಡ್ನ ನೀವು ನವೀಕರಣ ಮಾಡಿಸ್ಬೇಕಾಗತ್ತೆ, ಅಂದರೆ ರಿನಿವಲ್ ಮಾಡಿಸ್ಬೇಕಾಗತ್ತೆ. ಈಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಏನೋ ಒಂದು ಅಪ್ಡೇಟ್ ಅಂತೇಳಿ. ಆ ಒಂದು ಅಪ್ಡೇಟ್ ಮಾಡಿಸಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದು ಏನು ಈ ಒಂದು ಸೌಲಭ್ಯಗಳನ್ನ ಪಡ್ಕೋಬೇಕು ಅಂದರೆ ನಿಮ್ಮ ಒಂದು ಲೇಬರ್ ಕಾರ್ಡ್ನ ನೀವು ರಿನಿವಲ್ ಮಾಡಿಸ್ಬೇಕಾಗತ್ತೆ. ಸೊ ಅದು ಹೋಗ್ಬಿಟ್ಟು ಎಲ್ಲಿ ಮಾಡಿಸ್ಬೇಕು ಅಂತೇಳಿ ನೀವು ಕೇಳ್ತಾಯಿದ್ರೆ ಏನೋ ಕಾರ್ಮಿಕ ಕಚೇರಿಗಾದರೂ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಪ್ಪ ನಮಗೆ ತುಂಬ ದೂರ ಇದೆ, ನಾವು ಹಳ್ಳಿಲಿರೋವಂಥವ್ರು, ನಮಗೆ ಸಿಟಿಗೆ ಹೋಗ್ಬಿಟ್ಟು ಹಾಕೋದಕ್ಕಾಗಲ್ಲ ಅಂತಂದರೆ ನಿಮ್ಮ ಹತ್ತಿರದಲ್ಲೇ ಇರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ನೀವು ಆನ್ಲೈನ್ ಮುಖಾಂತರ ಕೂಡ ನೀವು ಈ ಒಂದು ಏನೋ ರಿನಿವಲ್ಗೇನು ಲೇಬರ್ ಕಾರ್ಡ್ ರಿನಿವಲ್ಗೆ ನೀವು ಅರ್ಜಿಯನ್ನು ಕೂಡ ಹಾಕ್ಬೋದು. ಹಾಗಾದರೆ ಅರ್ಜಿ ಹಾಕಬೇಕಂತಂದರೆ ಸುಮ್ಮನೆ ಹೋಗಿ ಹಾಕೋದ ಅಲ್ಲ, ಅದಕ್ಕೂ ಕೂಡ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ನೀವು ಆಲ್ರೆಡಿ ಲೇಬರ್ ಕಾರ್ಡ್ ಮಾಡಿಸಿದ್ದೀವಿ ಅಂತ ಹೇಳಿ ಸುಮ್ಮನೆ ರಿನಿವಲ್ ಅಂತ ಹೇಳಿ ಹೋಗಿ ಮಾಡಿಸೋವಂಥದ್ದಲ್ಲ, ಅದಕ್ಕೂ ಕೂಡ ಇಲ್ಲಿ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಆ ಒಂದು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ಅದ್ರ ಜೊತೆ ನಿಮ್ಮ ಒಂದು ಲೇಬರ್ ಕಾರ್ಡ್ನ ಕೂಡ ನೀವು ತೊಗೊಂಡು ಹೋಗ್ಬಿಟ್ಟು ರಿನಿವಲ್ ಮಾಡಿಸ್ಬೇಕಾಗತ್ತೆ. ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕಾಗತ್ತೆ. ಆ್ಯಂಡ್ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಇಲ್ಲಿ ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ಏನು ಉದ್ಯೋಗ ಪ್ರಮಾಣ ಪತ್ರ, ಅಂದರೆ ನೀವೇನು ಲೇಬರ್ ಕಾರ್ಡ್ ಅರ್ಜಿಯನ್ನು ಹಾಕಬೇಕಾದ್ರೆ ನೀವು ಏನು ನಿಮ್ಮ ಒಂದು ಗ್ರಾಮ ಪಂಚಾಯತಿನ ತೊಗೊಂಡೋಗಿರ್ತೀರಲ್ವ, ಏನು ಕೆಲಸ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ತೊಗೊಂಡೋಗಿರ್ತೀರಲ್ಲ, ಸೊ ಆ ಒಂದು ಕಾರ್ಡು ಕೂಡ ಇಲ್ಲಿ ಬೇಕಾಗುತ್ತೆ. ಅದ್ರ ಜೊತೆ ಇಲ್ಲಿ ನಿಮ್ಮ ಸ್ವಯಂ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ. ಅದ್ರ ಜೊತೆ ನಿಮ್ಮ ಒಂದು ಏನು ಲೇಬರ್ ಕಾರ್ಡ್ ಕೊಟ್ಟಿರ್ತಾರೆ ಕಾರ್ಮಿಕ ಕಟ್ಟಡ ಆಫೀಸಿಂದ ಏನು ನಿಮಗೆ ಏನೋ ಲೇಬರ್ ಕಾರ್ಡ್ ಕೊಟ್ಟಿರ್ತಾರೆ ಆ ಒಂದು ಕಾರ್ಡ್ನು ಕೂಡ ಈ ಒಂದು ಡಾಕ್ಯುಮೆಂಟ್ಗಳ ಜೊತೆ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಲೇಬರ್ ಕಾರ್ಡ್ನ ನೀವು ರಿನಿವಲ್ ಮಾಡಿಸ್ಬೇಕಾಗತ್ತೆ. ರಿನಿವಲ್ ಆದಷ್ಟು ಬೇಗನೆ ಮಾಡಿಸಿ, ಅದಕ್ಕೆ ಯಾವುದೇ ರೀತಿಯ ಕೊನೆಯ ದಿನಾಂಕವನ್ನು ಹೇಳಿಲ್ಲ. ಆದರೆ ಇವತ್ತು ಯಾರಾದರೂ ವೀಡಿಯೋ ನೋಡಿರ್ತಾರಲ್ಲ, ಸೊ ಯಾರಾದ್ರೂ ಇರುತ್ತಲ್ವ ಏನೋ ಲೇಬರ್ ಕಾರ್ಡ್ ಅಂಥವ್ರು ಹೋಗ್ಬಿಟ್ಟು ಇವತ್ತೇ ಏನೋ ಮಾಡಿಸಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು, ರಿನಿವಲ್ ಮಾಡಿಸಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆಂದರೆ ಕೊನೆಯ ಡೇಟ್ ಏನು ಮೆನ್ಷನ್ ಮಾಡಿಲ್ಲ, ಎಷ್ಟು ಬೇಗ ಮಾಡಿಸಿದ್ರೋ ಅಷ್ಟು ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳು ನಿಮಗೆ ಬೇಕು ಅಂತಂದರೆ, ಅದನ್ನು ನೀವು ಪಡ್ಕೋಬೇಕು ಅಂತಂದರೆ ಆದಷ್ಟು ಬೇಗ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು. ಗೊತ್ತಾಯ್ತಲ್ವ ಯಾವ ಥರ ನೀವು ಲೇಬರ್ ಕಾರ್ಡ್ನ ಏನೋ ಯಾವ ಥರ ರಿನಿವಲ್ ಮಾಡಿಸ್ಬೇಕು, ಎಲ್ಲಿ ಹೋಗಿ ಮಾಡಿಸ್ಬೇಕು, ಅದ್ರ ಜೊತೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು, ಇದೆಲ್ಲ ನೀವು ಏನೋ ಲೇಬರ್ ಕಾರ್ಡ್ ಇತ್ತು ಅಂದರೆ ಯಾವ ರೀತಿಯ ನೀವು ಸೌಲಭ್ಯಗಳನ್ನ ಪಡ್ಕೋಬೋದು. ಆ್ಯಂಡ್ 60 ವರ್ಷ ಆದಮೇಲೂ ಕೂಡ ನೀವು ಏನೆಲ್ಲ ಸೌಲಭ್ಯಗಳನ್ನ ಪಡ್ಕೋಬೋದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ತುಂಬ ಉಪಯೋಗ ಅನಿಸೋದಂದರೆ, ಇದರಲ್ಲಿ ವಿಷಯ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಎಂಡ್ ಮಾಡಿ. ಹಾಗೆ ಮರಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಲೇಬರ್ ಕಾರ್ಡ್ ಹೊಂದಿರ್ತಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಸರ್ಕಲ್ಸ್ ಆಗಿರ್ಬೋದು, ಸೊ ಅಂಥವರಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿ. ಲೇಬರ್ ಕಾರ್ಡ್ ಇರೋವಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮರಿದೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು, ಇದರಲ್ಲಿ ಏನೋ ಇನ್ಫಾರ್ಮೇಷನ್ ಇದೆ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಏನಾದರೂ ಲೇಬರ್ ಕಾರ್ಡ್ ಬಗ್ಗೆ ಅರ್ಜಿ ಬಗ್ಗೆ ಅಥವಾ ಏನೋ ತಿಳಿಸ್ಕೊಡ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ.